ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಅನುವಾದ: ಯಾವ ಪುರುಷನು ಪ್ರಿಯವಾದದ್ದನ್ನು ಪಡೆದರೂ ಹರ್ಷಿತನಾಗುವುದಿಲ್ಲವೋ ಮತ್ತು ಅಪ್ರಿಯವು ದೊರೆತಾಗಲೂ ಉದ್ವಿಗ್ನನಾಗುವುದಿಲ್ಲವೋ ಆ ಸ್ಥಿರಬುದ್ಧಿಯುಳ್ಳ ಸಂಶಯರಹಿತನಾದ ಬ್ರಹ್ಮವೇತ್ತನಾದ ಪುರುಷನು ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈಗ ಭಗವಂತ ಇಲ್ಲಿ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆದಿರುವಂತಹ ಸಮದರ್ಶಿ ಸಿದ್ಧಪುರುಷರಿರ್ತಾರಲ್ಲ, ಅಂಥವರ ಲಕ್ಷಣಗಳನ್ನು ಈಗ ತಿಳಿಸ್ತಾನೆ. ಅವ್ರು ಹೇಗಿರ್ತಾರೆ, ಆ ಭಗವಂತನನ್ನು ಪಡೆದಿರುವಂಥವ್ರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನೆ ಅಂದರೆ, ಯಾವ ಮನುಷ್ಯ ತನಗಿಷ್ಟವಾಗಿರುವಂಥದ್ದನ್ನು ಪಡೆದ್ರೂ ಕೂಡ, ಅಂದರೆ ಅವನಿಗೇನೋ ಒಂದು ಇಷ್ಟ ಆಗಿರುತ್ತೆ, ಅಂಥದ್ದು ಅವನಿಗೆ ಸಿಕ್ಕದಾಗಲೂ ಕೂಡ ಅವನು ತುಂಬ ಸಂತೋಷ ಪಡೋದಿಲ್ವೋ, ಮತ್ತು ಅವನಿಗಿಷ್ಟ ಆಗದೇ ಇರುವಂಥದ್ದು ಸಿಕ್ಕದಾಗಲೂ ಕೂಡ ಅವನು ಉದ್ವಿಗ್ನನಾಗೋದಿಲ್ವೋ. ನೋಡಿ, ಈಗ ನಮ್ಮಲ್ಲಿ ಗುಣಗಳಿದೆ. ಇನ್ನು ನಮಗೆ ನಾವಿಷ್ಟ ಆಗಿರೋದು ಏನಾದರೂ ಸಿಕ್ಬಿಡ್ತು ಅಂತಂದರೆ ತುಂಬ ಸಂತೋಷ ಆಗಿಬಿಡುತ್ತೆ, ನಮಗೆ ತಡ್ಕೊಳಕ್ಕಾಗಲ್ಲ. ಆ ಥರ ಸಂತೋಷ ಆಗಿ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ. ಅಂದರೆ ಅಷ್ಟೊಂದು ನಮ್ಮಲ್ಲಿ ಆ ಭಾವ ಬಂದ್ಬಿಡುತ್ತೆ. ಅಂದರೆ ಏನು, ಅಷ್ಟು ಸಂತೋಷ, ತಡ್ಕೊಳಕ್ಕಾಗದೇ ಇರೋಷ್ಟು ಸಂತೋಷ ಪಡ್ತೀವಿ. ಆಮೇಲೆ ಯಾವುದು ನಮಗಿಷ್ಟ ಇರೋದಿಲ್ವೋ, ಯಾರು ನಮಗಿಷ್ಟ ಇರೋದಿಲ್ವೋ ಅವರೆಲ್ಲ ನಮ್ಮ ಜೀವನದಲ್ಲಿ ಸಿಕ್ಬಿಟ್ಟಾಗ ಅದರಿಂದ ನಮಗೆ ಉದ್ವಿಗ್ನ, ಅಂದರೆ ತಡ್ಕೊಳಕ್ಕಾಗದೇ ಇರೋಷ್ಟು ನಮಗೆ ಹಿಂಸೆ, ದುಃಖ ಇದೆಲ್ಲ ಆಗ್ಬಿಡುತ್ತಲ್ವ, ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಯಾರು ಆ ಬ್ರಹ್ಮನನ್ನು ಪಡೆದಿರ್ತಾರೋ ಅಂಥವರಿಗೆ ಯಾವುದೇ ಅವ್ರಿಗೆ ಇಷ್ಟ ಆಗಿರೋದು, ಕಷ್ಟ ಆಗಿರೋದು ಏನಾದರೂ ಅವ್ರ ಜೀವನದಲ್ಲಿ ಬರಲಿ, ಅವರಿಗೆ ಸಂತೋಷನೂ ಆಗೋದಿಲ್ಲ, ಉದ್ವಿಗ್ನತೆ ಅನ್ನೋದು ಆಗೋದಿಲ್ಲ. ಸ್ಥಿರ ಬುದ್ಧಿ ಇರುತ್ತಲ್ವ, ಅದಕ್ಕೋಸ್ಕರ ಆ ಸ್ಥಿರ ಬುದ್ಧಿ ಇರುವಂತಹ ಸಂಶಯರಹಿತನಾದ ಬ್ರಹ್ಮವೇತ್ತನಾದಂತಹ ಮನುಷ್ಯ ಆ ಭಗವಂತನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರ್ತಾನೆ. ಎಲ್ಲ ಕಡೆ ಅವನಿಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಆ ಭಗವಂತನಲ್ಲೇ ಸದಾ ಅವನ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಶರೀರ, ಮನಸ್ಸು ಎಲ್ಲ ಅವನಲ್ಲೇ ಮುಳುಗಿರುತ್ತೆ. ಅಂದಮೇಲೆ ಅವನಿಗೆ ಯಾವುದು ತನ್ನ ಜೀವನದಲ್ಲಿ ಬಂದರೂ, ಏನೇ ಘಟನೆಗಳು ನಡೆದ್ರೂ, ಏನು ಆಗ್ತಾ ಇರಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಅದು ನಮಗೆ ಒಳ್ಳೆಯದು ಕೆಟ್ಟದ್ದು, ಆದರೆ ಅವನಿಗೆ ಯಾವುದು ಒಳ್ಳೆಯದಿಲ್ಲ, ಯಾವುದು ಕೆಟ್ಟದ್ದಿಲ್ಲ, ಎಲ್ಲವನ್ನ ಸಮಾನ ದೃಷ್ಟಿಯಲ್ಲಿ ಅವನು ನೋಡುವಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾನಲ್ವಾ. ಅದರಿಂದ ಅವನಿಗೇನು ಅನ್ಸೋದಿಲ್ಲ, ಎಲ್ಲ ಒಂದೇ ಅನ್ನಿಸ್ತಾ ಇರತ್ತೆ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನು ಅಂತಂದರೆ, ಪ್ರಿಯ ಮತ್ತು ಅಪ್ರಿಯದ ಪ್ರಾಪ್ತಿಯಲ್ಲಿ ಹರ್ಷಿತ ಮತ್ತು ಉದ್ವಿಗ್ನನಾಗದೇ ಇರೋದು ಅಂತಂದರೆ ಅರ್ಥ ಏನು? ಈಗ ನನಗಿಷ್ಟ ಆಗಿರೋದು, ಇಷ್ಟ ಆಗದೇ ಇರೋದು ಸಿಕ್ಕಿದಾಗ ನಾನು ಸಂತೋಷ ಪಡೋದು ಅಥವಾ ದುಃಖ ಅಥವಾ ಹಿಂಸೆಯನ್ನು ಪಡೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಶರೀರಕ್ಕೆ ಅನುಕೂಲವಾಗಿರುವಂಥ ಪದಾರ್ಥಗಳನ್ನು ಜನರು ಪ್ರಿಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಈಗ ಪ್ರಿಯವಾಗಿರೋದು ಅಂತಂದರೆ ಅರ್ಥ ಏನು? ನನಗಿಷ್ಟ ಆಗಿರುವಂಥದ್ದು, ನನ್ನ ಮನಸ್ಸಿಗೆ ತುಂಬ ಅನುಕೂಲವಾಗಿರಬೇಕು, ನನ್ನ ಬುದ್ಧಿಗೂ ಅನುಕೂಲವಾಗಿರಬೇಕು, ನನ್ನ ಇಂದ್ರಿಯಗಳಿಗೂ ಅನುಕೂಲವಾಗಿರಬೇಕು, ನನ್ನ ಶರೀರಕ್ಕೂ ಅದು ಆರಾಮಾಗಿರಬೇಕು. ಅಂಥ ಪದಾರ್ಥಗಳನ್ನು ಸಾಮಾನ್ಯ ಜನರು ಪ್ರಿಯವಾಗಿರೋದು ಅಂತ ಹೇಳ್ತಾರೆ. ಅಜ್ಞಾನಿ ಮನುಷ್ಯರಿಗಿಂತ ಅನುಕೂಲ ಪದಾರ್ಥಗಳಲ್ಲಿ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಅದು ಸಿಕ್ಕಿದ ತಕ್ಷಣ ಅದರಿಂದ ಅವರು ತುಂಬ ಖುಷಿ ಪಡ್ತಾರೆ. ಆದರೆ ತತ್ವಜ್ಞಾನಿಯ ಸ್ಥಿತಿ ಹೇಗಿರುತ್ತೆ, ಅವರ ಸ್ಥಿತಿ ಸಮಭಾವದಲ್ಲಿರುವ ಕಾರಣ ಅವನಿಗೆ ಯಾವುದೇ ವಸ್ತುವಿನಲ್ಲಿ ಸ್ವಲ್ಪ ಕೂಡ ಆಸಕ್ತಿನೇ ಇರೋದಿಲ್ಲ. ಅವನಿಗೆ ಸಿಕ್ಕಿದ್ರೂ ಸರಿ, ಸಿಗಲಿಲ್ಲ ಅಂದರೂ ಸರಿ, ಅವನಿಗೆ ಇಷ್ಟ ಪಷ್ಟ ನಷ್ಟ ಕಷ್ಟ ಅನ್ನೋದೇ ಇರೋದಿಲ್ಲ. ಆಯಿತಾ? ಅವನು ಯಾವುದೇ ವಸ್ತು ಸಿಕ್ಕಿದ್ರು ಅದರಲ್ಲಿ ಸ್ವಲ್ಪನೂ ಆಸಕ್ತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವನಿಗೆ ಪ್ರಾರಬ್ಧಕ್ಕೆ ಅನುಸಾರವಾಗಿ, ಅವನು ಪ್ರಾರಬ್ಧ ಅಂತ ಒಂದಿರುತ್ತಲ್ಲ, ತೊಗೊಂಡು ಬಂದಿರ್ತೀವಲ್ವ ನಾವು ಈ ಜಗತ್ತಿಗೆ,
ಅಂಥ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನಾದರೂ ಅವನಿಗೆ ಅನುಕೂಲವಾಗಿರುವಂಥ ಪದಾರ್ಥಗಳು ಸಿಕ್ಕದಾಗಲೂ ಕೂಡ, ಅಂದರೆ ಏನು, ಅವನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಶರೀರದ ಜೊತೆ ಯಾವುದೇ ಒಂದು ಪ್ರಿಯ ಪದಾರ್ಥಗಳ ಸಂಯೋಗ ಆದಾಗಲೂ ಕೂಡ ಅವನು ತುಂಬ ಸಂತೋಷ ಪಡೋದಿಲ್ಲ. ಈಗ ಅವನು ಬಾಯಿಗೆ ರುಚಿಯಾಗಿರುವಂಥ ಆಹಾರ ಸಿಗುತ್ತೆ, ಒಂದು ಇರೋದಕ್ಕೆ ಒಳ್ಳೆ ಮನೆ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ನನಗೆ ಅನುಕೂಲವಾಗಿರುವಂಥ ಮನೆ ಸಿಕ್ಕಿದೆ ಅಂತ ಅವ್ನು ತುಂಬ ಖುಷಿ ಪಡೋದಿಲ್ಲ. ಯಾಕೆ? ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನಗೇನೋ ಒಂದು ಸಿಕ್ಕಿದೆ. ಯಾಕೆ? ಅದರಲ್ಲಿ ಯಾವುದರಲ್ಲೂ ಅವನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅದಕ್ಕೋಸ್ಕರ ಅವನಿಗೇನಂದರೆ ಸಂತೋಷ ಪಡೋದಿಲ್ಲ. ಅಂದರೆ ಅವನು ತುಂಬ ಉದ್ವೇಗದಲ್ಲಿ ಸಂತೋಷ ಪಡೋದು ಒಂದಿರುತ್ತೆ ಅಲ್ವಾ? ಆ ರೀತಿಯೆಲ್ಲ ಅವನು ಪಡೋದಿಲ್ಲ. ಯಾಕಂದರೆ ಮನಸ್ಸು, ಇಂದ್ರಿಯ ಮತ್ತು ಶರೀರ ಈ ಎಲ್ಲ ಪದಾರ್ಥಗಳಲ್ಲಿ ಅವನಿಗೆ ಅಹಂತೆ ಇರೋದಿಲ್ಲ, ನಾನು ನಂದು ಅನ್ನೋದು ಇರೋದಿಲ್ಲ, ಅದರಲ್ಲಿ ಮಮತೆ ಇರೋದಿಲ್ಲ, ಮತ್ತು ಆಸಕ್ತಿ ಕೂಡ ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಅಹಂಕಾರ, ಮಮತೆ ಮತ್ತು ಆಸಕ್ತಿ ಅನ್ನೋದು ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಇದೇ ರೀತಿ ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಮತ್ತು ಶರೀರಕ್ಕೆ ಪ್ರತಿಕೂಲವಾದಂತಹ ಪದಾರ್ಥಗಳು ಏನೇನಿದೆಯೋ ಅದನ್ನು ಅಪ್ರಿಯ ಅಂತ ಹೇಳ್ತಾರೆ. ನನಗಿಷ್ಟ ಆಗದೆ ಇರುವಂಥದ್ದು, ನನ್ನ ಮನಸ್ಸಿಗೆ ಇಷ್ಟ ಆಗದೆ ಇರುವಂಥದ್ದು, ನನ್ನ ಶರೀರಕ್ಕೆ ಇಷ್ಟ ಆಗದೆ ಇರುವಂಥದ್ದು, ನನ್ನ ಬುದ್ಧಿಗೆ ಇಷ್ಟ ಆಗದೆ ಇರುವಂಥದ್ದು, ನನ್ನ ಇಂದ್ರಿಯಗಳಿಗೆ ಇಷ್ಟ ಆಗದೆ ಇರುವಂಥದ್ದು ಏನಿರುತ್ತೋ ಅಂಥದ್ದನ್ನು ಅಪ್ರಿಯ ಅಂತ ಹೇಳ್ತಾರೆ. ಮತ್ತು ಅಜ್ಞಾನಿ ಪುರುಷರಿಗೆ ಇಂಥ ಪದಾರ್ಥಗಳಲ್ಲಿ ದ್ವೇಷ ಇರುತ್ತೆ. ಅವರು ಯಾರು ನಮಗಾಗೋದಿಲ್ಲೋ ಅವ್ರನ್ನ ದ್ವೇಷಿಸ್ತೀವಿ, ನಮಗೇನು ಇಷ್ಟ ಆಗೋದಿಲ್ಲೋ ಅದನ್ನು ದ್ವೇಷಿಸ್ತೀವಲ್ವ, ಅದಕ್ಕೋಸ್ಕರ ಅದು ಎಲ್ಲಿ ಸಿಕ್ಕಿಬಿಡುತ್ತೋ ಅಂತ ಗಾಬರಿ ಆಗುತ್ತೆ ನಮಗೆ. ಅದರಿಂದ ಏನಾಗುತ್ತೆ, ತುಂಬ ದೊಡ್ಡ ಮಟ್ಟದ ದುಃಖದ ಅನುಭವ ನಮಗೆ ಆಗುತ್ತೆ. ಆದರೆ ಜ್ಞಾನಿ ಪುರುಷರಲ್ಲಿ ದ್ವೇಷ ಅನ್ನೋದು ಕಂಪ್ಲೀಟಾಗಿ ಹೊರಟೋಗಿರುತ್ತಲ್ವ, ಅದಕ್ಕೋಸ್ಕರನೇ ಅವ್ರ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಶರೀರದ ಜೊತೆಗೆ ಅವರ ಒಂದು ವಿರುದ್ಧವಾದಂಥ ಪದಾರ್ಥಗಳು, ಅವ್ರು ಇಷ್ಟಪಡದೇ ಇರುವಂಥ ಪದಾರ್ಥಗಳು ಏನು ಬಂದರೂ ಕೂಡ, ಅದರ ಜೊತೆ ಸಂಯೋಗ ಆದರೂ ಕೂಡ ಅವರು ಉದ್ವಿಗ್ನತೆ ಅಂದರೆ ಏನು, ದುಃಖ ಪಡೋದಿಲ್ಲ ಅಂತ ಅರ್ಥ. ನನಗಿಷ್ಟ ಆಗದೆ ಇರೋದು ಬಂದರೂ ಕೂಡ ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ನನಗೆ ಅನುಕೂಲವಾಗಿರುವಂಥದ್ದು ಸಿಕ್ಕಿದ್ರು ಅವರು ಸಂತೋಷ ಪಡೋದಿಲ್ಲ, ಸಿಗಲಿಲ್ಲ ಅಂತಂದರೂ ಕೂಡ ದುಃಖ ಪಡೋದಿಲ್ಲ. ಅಥವಾ ನನಗೆ ವಿರುದ್ಧವಾಗಿರುವಂಥದ್ದು, ನನ್ನ ಮನಸ್ಸಿಗೆ ಇಳಿಸ್ದೇ ಇರುವಂಥದ್ದು ಏನಾದರೂ ಸಿಕ್ಕಿದ್ರೂ ಕೂಡ ಅದನ್ನು ಕೂಡ ಅವರು ದ್ವೇಷ ಮಾಡೋದಿಲ್ಲ, ಅದನ್ನು ಕೂಡ ಸಿಕ್ಕಿದ್ರೂ ಕೂಡ ಅವರು ದುಃಖ ಪಡೋದಿಲ್ಲ ಅನ್ನೋದು ಇದರ ಅರ್ಥ. ನಾವು ಏನು ಹೀಗಿದ್ದೀವೋ ಅದರ ಆಪೋಸಿಟ್ಟಾಗಿ ನಾವು ಯೋಚನೆ ಮಾಡುವಂಥ ಸ್ಥಿತಿ ಬರಬೇಕು ನಮಗೆ. ಈಗ ನಮ್ಗೆ ಯಾರ ಮೇಲೋ ದ್ವೇಷ ಇರುತ್ತೆ, ಆಮೇಲೆ ಯಾರನ್ನು ನೋಡಿದ್ರೂ ತುಂಬ ಆಸೆ ಇರುತ್ತೆ, ಪ್ರೀತಿ ಇರುತ್ತೆ. ಅದು ಸಿಕ್ಕಿದಾಗ ನಮಗೆ ಖುಷಿ ಆಗುತ್ತೆ, ಸಿಗದೇ ಇದ್ದರೆ ನಮಗೆ ದುಃಖ ಆಗುತ್ತಲ್ವ. ಆ ರೀತಿ ಮನೋಭಾವ ಅವರಲ್ಲಿ ಇರೋದಿಲ್ಲ. ಅವ್ರು ಏನೇ ಬಂದರೂ ಕೂಡ ಅವ್ರು ಸಮಾನವಾಗಿ ತಗೊಳ್ತಾರೆ. ಯಾಕೆ ಅಂತಂದರೆ ಅವರಲ್ಲಿ ಮಮತೆ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ನಾನು ನಂದು ಏನೂ ಇರೋದಿಲ್ಲ. ಅದರಿಂದನೇ ಅವರಿಗೆ ಆ ರೀತಿ ಇರುತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.